ಸರ್ ನಿಮ್ಮ ಹೆಸರು ಹೇಳ್ಬಿಡಿ ಸರ್. ಸರ್ ನಂಜುಂಡಮೂರ್ತಿ ಅಂತ. ನಂಜುಂಡಮೂರ್ತಿ ಅಂತ ಯಾವ ಊರು ಸರ್ ಇದು? ಸತ್ಯಗಲ ಸರ್. ಊರು ಯಾವ ತಾಲೂಕು? ಕೊಳ್ಳೇಗಾಲ ತಾಲೂಕು. ಹಾಂ, ಕೊಳ್ಳೇಗಾಲ ತಾಲೂಕು ಸತ್ಯಗಳದಲ್ಲಿ. ಈಗ ನೀವು ಹಾಕಿ 2.5 ತಿಂಗಳಾಗಿದೆ. ಹೌದು ಸರ್, 2.5 ತಿಂಗಳಾಗಿದೆ. ಈಗ ನಾವು ನಮ್ಮ ಔಷಧಿ ಕೊಟ್ಟು ಗೊಬ್ಬರ ಕೊಟ್ಟು ಎಷ್ಟು ದಿನ ಆಯಿತು ಸರ್? ನೋಡಿ ಸರ್, ಹಾಂ 1ನೇ ತಾರೀಕು ಬಂದರೆ 1 ತಿಂಗಳು. 3ನೇ ತಿಂಗಳು ಬಂದರೆ, ಹಾಂ 3ನೇ ತಾರೀಕು ಬಂದರೆ 1 ತಿಂಗಳು ಸರ್. ನೋಡಿ ಸರ್, ನಾವು ಗಿಡ ಕೊಟ್ಟಾಗ ಇದು ಇಲ್ಲಿತ್ತು ಸರ್. ಹೌದು ಸರ್. 1 ಎಲೆ 2 ಎಲೆ 3 ಎಲೆ 4 ಎಲೆ ಬಂದಿದೆ ಸರ್. ಇದು ಗಿಡ ರಿಸಲ್ಟ್ ಬಂದಿರೋದು ಸರ್. ನೋಡಿ ಇಲ್ಲಿ ಸ್ಟಾಕ ನಿಂತಿರೋದು, ನಾವು ಕೊಟ್ಟಂಥ ಗೊಬ್ಬರ ಕೊಟ್ಟ ಮೇಲೆ ಇದು ಬದಲಾವಣೆ ಆಗಿರ್ತಕ್ಕಂಥದ್ದು ಆಯ್ತಾ. ಇದನ್ನು ಯಾವ ಥರ ನೋಡಿ ಅಂದರೆ ಪ್ರತಿಯೊಂದು ಗಿಡದಲ್ಲೂ ನೋಡಿ ಸರ್, ಇದು ನಿಮ್ಮ ರಿಸಲ್ಟ್ ಇಲ್ಲೇ ಹೇಳ್ಬಿಡ್ತೀನಿ ನಾವು. ಅಣ್ಣ ಒಂದು 5 ನಿಮಿಷ ಮಾಡ್ತೀನಿ. ನೋಡ್ತಾ ಇದ್ದೀರಾ ರಿಸಲ್ಟು? ಹಾಂ ನೋಡಿ, ಪ್ರತಿ ಗಿಡದಲ್ಲೂ ನೀವು ಅಲ್ಲೇ ನಿಂತ್ಕೊಂಡು ನೋಡಿ, ಗಿಡ ಮೇಲೆ ಬಂದಿದೆಯಾ? ಹಾಂ, ಜೊತೆಗೆ ಸೈಜು ಕೂಡ ಬಂದಿದೆ, ದಪ್ಪ ಆಗಿದೆ. ನೀವು ಕೇಳೋದು ರೋಗಗಳೇನಾದ್ರು ಇದ್ದಾವ ಏನು ಅಂತ. ಬನ್ನಿ ಸರ್, ನೋಡಿ ಈ ಥರ ಕಂಬ ಹೊಡಿತಾ ಇದ್ರೆ ದಪ್ಪ ಆಯ್ತದೆ ಅಂತ, ಈ ಥರ ಹೊಡಿತಾ ಇದ್ರೆ ಇವು ಗೆಡ್ಡೆ ಹಾಕಿರೋದ್ರಿಂದ ಮರಿಗಳು ಬರ್ತವೆ, ಕುಯ್ಕೋಬೇಕು. ಸರಿ ಸರ್. ನೀವು ಕಂದು ಹಾಕಿದ್ರಲ್ಲ ಅದಕ್ಕೆ. ಬನ್ನಿ, ಇದನ್ನು ಓಪನ್ ಮಾಡಿ. ಓಪನ್ ಮಾಡಿ ಅಂದರೆ ಅದೆಲ್ಲ ಇದೆ ನೋಡಿ, ಅದ್ರೊಳಗಡೆ ಏನೋ ಇದೆ. ಹರಿದಾಕಿ ಹರ್ಕಳಿ, ಪೂರ್ತಿ ಹರ್ಕಳಿ. ಅದ್ರೊಳಗೆ ಹುಳ ಇರ್ತವೆ. ರೇಷ್ಮೆ ಹುಳು ಆದಾಗ ದಪ್ಪ ಆಗ್ಬಿಡ್ತದೆ, ಅದು ಹೊಟ್ಟೋಗಿದೆ ನೋಡಿ, ಎಲ್ಲ ಹೋಗಿದೆ ಅದಂಗೆ. ರೇಷ್ಮೆ ಹುಳು ಥರ ಇರ್ತದೆ ನೋಡಿ, ಇಲ್ಲೆಲ್ಲ ಪೂರ್ತಿ ಪಿಕ್ಕಿ ಹಾಕಿರೋದು ಅದರದ್ದೇ ಇದು. ಹೌದು ಸರ್, ಹೌದು ಸರ್. ಅದನ್ನು ನೋಡಿಕೊಂಡು ಆ ಕಾಗೆಗಳು ಅಥವಾ ಪಕ್ಷಿಗಳನ್ನ ಪಾಠ ಮಾಡಬೇಕು ಸರ್. ಬನ್ನಿ ಸರ್, ಈಗ ಈ ಥರ ಹುಡ್ಕತ್ತದಲ್ಲ, ಇದೊಂದು ಬದಲಾವಣೆ ಆಗಬೇಕು ನೋಡಿ. ನಿಮಗೆ ಇದು ಚಿಕ್ಕೆಲೆ ಆಗಿರ್ತದೆ. ಹೌದು ಸರ್. ಸಾಮಾನ್ಯ ಊರಿನಲ್ಲಿ ಯಾರೇ ಬಂದರೂ ಅಣ್ಣ ರೋಗ ಬಂದದೆ ಅಂತ ಹೇಳ್ಬಿಟ್ಟಿರ್ತಾರೆ. ಹೌದು ಸರ್. ಇದು ಆಹಾರದ ಕೊರತೆ ಇದ್ರೆ ಹಿಂಗಿರೋದು. ನಾವು ಕೊಟ್ಟಂಥ ಗೊಬ್ಬರವನ್ನು ಕೊಟ್ಟಾದ್ಮೇಲೆ, ಸಾವಯವ ಗೊಬ್ಬರ ಕೊಟ್ಟಾದ್ಮೇಲೆ ಯಾವ ಥರ ಕಿತ್ಕೊಂಡು ಮೇಲಕ್ಕೆ ಬರ್ತೈತೆ ನೋಡಿ. ಸರಿ ಸರ್, ಸರಿ ಸರ್. ಅಂದರೆ ನಿಮಗೆ 100ಕ್ಕೆ 200% ರಿಸಲ್ಟ್ ಬಂದೈತೆ. ಹೌದಾ ಸರ್? ಅದ್ರ ಜೊತೆಗೆ ನೀವು ಈ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀರಲ್ಲ, ಈ ಕೊಟ್ಟಿಗೆ ಗೊಬ್ಬರ ನೀವು ಕೊಟ್ಟಿರೋದು ಸರಿ ಇದೆ. ಹಿಂಗೆ ದೂರು ಕೊಡಬೇಕು. ಅದೇ ಸರ್, ನೀವು ಹೇಳಿದ್ಮೇಲೆ ಯಾವತ್ತು ಬುಡು ಕೊಟ್ಟರೆ ನಿಮಗೆ ಇನ್ನೂ ಮರಿ ಜಾಸ್ತಿ ಆಗ್ಬಿಡೋ. ನೋಡ್ಬಿಟ್ಟು ನಾವು ನಿಮ್ಮ ಇದರಿಂದ ಮಾಡಿರೋ ಸರ್ ನಾನು. ಹಾಂ ನೋಡಿ, ಇದಂತೂ ಪಕ್ಕಾ ರಿಸಲ್ಟ್ ಬಂದೈತೆ ಸರ್. ಇದು ಗಿಡ ಇದೆಯಲ್ಲ, ಪೂರ್ತಿ ಹೋಗದೆ ಅನ್ನೋ ಮಟ್ಟದಲ್ಲಿ ಇದ್ದಿದ್ದು ರಿಸಲ್ಟ್ ಬಂದಿರೋದು ಇದು. ಸೊ ಬನ್ನಿ ಸರ್, ಹಿಂಗೆ ಈ ಥರ ಪಟ್ಟೆ ಬಿಡ್ತವೆ ಸರ್. ಇನ್ಮೇಲೆ ಇಲ್ಲಿ ಇದು ಪಟ್ಟೆ ಬಿಡ್ತಾ ಇದ್ರೆ, ಈ ಪಟ್ಟೆ ಹಿಂಗೆ ಹೊರಗಡೆಗೆ ಬಂದರೆ ನಿಮ್ಮದು ಕಂಬ ದಪ್ಪ ಆಯ್ತದೆ ಅಂತ. ಅದ್ರ ಜೊತೆಗೆ ಭೂಮಿ ಹೊಡಿಬೇಕು, ನೆಲ ಹೊಡಿಬೇಕು. ಈ ಥರ ನೋಡಿ, ಮರಿಗಳನ್ನ ಕುಯ್ಕೋಬೇಕು. ಈಗ ನೀವೇನು ಮಾಡಬೇಕು ಅಂದರೆ ನೀರು ಮೇಯ್ನು. ನೀರನ್ನು ಇಷ್ಟೊಂದು ಕೊಡಬಾರ್ದು ಸರ್. ನೀವು ನೀರನ್ನು ಇಷ್ಟೊಂದು ಕೊಡಬಾರ್ದು. ಮಳೆ ಏನಾರು ಬೀಳ್ತಾ? ಇಲ್ಲ ಸರ್, ಮಳೆ ಏನು ಬಿದ್ದಿಲ್ಲ ನೋಡಿ. ಈಗ ಒಂದು ಕೆಲಸ ಮಾಡಿ, ಈ ಗಿಡದಿಂದ ಇಷ್ಟು ದೂರದಲ್ಲಿ ಎಷ್ಟು ದಿನ ಆಯ್ತು ನೀರು ಆನ್ ಮಾಡಿ?